ನಮ್ಮ ಕಣ್ಣಿಗೆ ಕಾಣಿಸುವಂತಹ ಯಾವ ಈ ಪ್ರಪಂಚ ಇದೆ, ಈ ಪ್ರಪಂಚ ಅಸತ್ಯವಾಗಿದೆ, ಸುಳ್ಳಾಗಿದೆ. ಸಮುದ್ರದ ತೀರಕ್ಕೆ ಪ್ರಯಾಣವನ್ನ ಬೆಳೆಸ್ತೇವೆ. ಆ ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪನ್ನ ನಾವು ನೋಡ್ತೇವೆ. ದೂರದಿಂದ ಆ ಕಪ್ಪೆ ಚಿಪ್ಪನ್ನ ನೋಡಿದಾಗ ನಮಗೆ ಒಂದು ಭ್ರಾಂತಿ ಬರುತ್ತೆ. ಏನಂತ? ಇದು ಬೆಳ್ಳಿ ಅಂತ ಜ್ಞಾನ ಬರುತ್ತೆ. ವಸ್ತುತಃ ಆ ಕಪ್ಪೆ ಚಿಪ್ಪು ಬೆಳ್ಳಿನ ಅಲ್ಲ. ಆದರೆ ಬೆಳ್ಳಿ ಅಂತ ನಮಗೆ ಹೇಗೆ ಭ್ರಾಂತಿ ಬರುತ್ತೋ ಹಾಗೆ ದೂರದಲ್ಲಿ ನೋಡಿದ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳಿದುಕೊಂಡಂತೆ ಈ ಜಗತ್ತು ಕಾಣಿಸ್ತಾ ಇದೆ ಹೇಗೆ? ಕಪ್ಪೆ ಚಿಪ್ಪಿನಂತೆ ಇದೆ, ಹೊರತು ನಿಜವಾಗಿಯೂ ಕೂಡ ಈ ಜಗತ್ತು ಇಲ್ಲ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे. श्री गुरुभ्यो नमः. हरि ओम. ವೆಂಕಟನಾಥರು ದಂಪತಿ ಸಮೇತರಾಗಿ ಸುಧೀಂದ್ರ ತೀರ್ಥರು ನೆಲೆಸಿದಂತಹ ಕ್ಷೇತ್ರಕ್ಕೆ ವಿದ್ಯಾಭ್ಯಾಸವನ್ನ, ಉದ್ಗ್ರಂಥಗಳ ಅಧ್ಯಯನವನ್ನ ಮಾಡೋದಕ್ಕೋಸ್ಕರ ವೆಂಕಟನಾಥರು ಸುಧೀಂದ್ರ ತೀರ್ಥರ ಎಂಬ ಜ್ಞಾನಿಗಳ ಹತ್ತಿರ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಮನ್ನಾರುಗುಡಿಯ ಅವರ ಹತ್ತಿರ ಯಾವ ಯಾವ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದರು, ಆ ಸನ್ಯಾಸಿಗಳ ಹತ್ತಿರ ಇದ್ದಾಗ ಆ ಸನ್ಯಾಸಿಗಳು ಸಂಚಾರದ ನಿಮಿತ್ತ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಕಡೆಯೂ ಕೂಡ ಅವರ ಶಿಷ್ಯರು ಹೋಗ್ತಕ್ಕಂತಹ ಒಂದು ಸಂಪ್ರದಾಯ. ಈ ಕಾರಣದಿಂದ ಸುಧೀಂದ್ರ ತೀರ್ಥರು ಒಂದು ಬಾರಿ ಮನ್ನಾರುಗುಡಿ ಅಂತ ಕರ್ನಾಟಕ ಭಾಷೆಯಲ್ಲಿ ಆ ದೇವಸ್ಥಾನವನ್ನ ವ್ಯವಹರಿಸ್ತಾರೆ. ಆದರೆ ಚಂಪಕಾರಣ್ಯ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸ್ವಾಮಿ ಆ ಶ್ರೀಕೃಷ್ಣ ಪರಮಾತ್ಮ ವಾದಿರಾಜ ತೀರ್ಥರು ಕೂಡ ತಮ್ಮ ತೀರ್ಥ ಪ್ರಬಂಧ ಎಂಬ ಗ್ರಂಥದಲ್ಲಿ ಮನ್ನಾರುಗುಡಿಯ ಒಂದು ಮಹಿಮೆಯನ್ನ, ಆ ಕೃಷ್ಣನ ಮಹಿಮೆಯನ್ನ ನಿರೂಪಣೆ ಮಾಡಿದ್ದನ್ನ ನಾವು ನೋಡ್ತೇವೆ. ಅಂಥ ಮನ್ನಾರುಗುಡಿಯಲ್ಲಿ ಒಬ್ಬ ವಿದ್ವಾಂಸ ಯತಿಗಳು, ಸನ್ಯಾಸಿಗಳು ಒಂದು ಭಾಗದಲ್ಲಿ ಕುಳಿತುಕೊಂಡು ಅನೇಕ ಜನ ಶಿಷ್ಯರನ್ನ ಸುತ್ತುವರೆಸಿಕೊಂಡು, ಸುತ್ತ ಕೂಡಿಸಿಕೊಂಡು ಉಪನ್ಯಾಸವನ್ನ ಮಾಡ್ತಾ ಇದ್ದಾರೆ. ಆ ಸನ್ಯಾಸಿಗಳು ಯಾವ ವಿಷಯದಲ್ಲಿ ಉಪನ್ಯಾಸವನ್ನ ಮಾಡ್ತಾ ಇದ್ದಾರೆ? ಭಗವಂತ ಹಾಗೆ ನಾನು, ಇವರಿಬ್ಬರಿಗೂ ಕೂಡ ಭೇದ ಇಲ್ಲ, ನಾನು ಬ್ರಹ್ಮ ಒಂದೇ ಅನ್ನುವಂತಹ ಸಿದ್ಧಾಂತವನ್ನ ಉಪದೇಶ ಮಾಡ್ತಾ ಇದ್ದಾರಂತೆ ಅವರ ಶಿಷ್ಯರನ್ನ ಕುಳಿತುಕೊಂಡು. ಅಂಥ ಸಂದರ್ಭದಲ್ಲಿಯೇ ಈ ವೆಂಕಟನಾಥರು ಗುರುಗಳ ಜೊತೆಗೆ ಅಲ್ಲಿ ಹೋಗ್ತಾರೆ. ಏನೋ ಒಂದು ವಿಷಯದ ಬಗ್ಗೆ ಉಪನ್ಯಾಸ ನಡೀತಾ ಇದೆ ಅಂತ ಗೊತ್ತಾಗಿ ಆ ಉಪನ್ಯಾಸವನ್ನ ಕೇಳೋದಕ್ಕೋಸ್ಕರ ವೆಂಕಟನಾಥರು ಅಲ್ಲಿ ಆಸೀನರಾಗ್ತಾರೆ. ಆ ಅದ್ವೈತ ಸನ್ಯಾಸಿಗಳು ಯಾವ ರೀತಿ ಉಪನ್ಯಾಸವನ್ನ ಮಾಡ್ತಾ ಇದ್ದರು ಅಂತ ಹೇಳಿದ್ರೆ, ಆ ಉಪನ್ಯಾಸದ ವಿಷಯವನ್ನ ಕವಿಗಳು ಇಲ್ಲಿ ಶ್ಲೋಕದ ರೂಪದಲ್ಲಿ ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಬ್ರಹ್ಮಾ ಭಿನ್ನೋ ಜೀವಸಂಘಃ ಕುತಸ್ತ್ವಂ ಬ್ರೂಹೀತ್ಯುಕ್ತೆ ಕೇನಚಿತ್ತದ್ಬುಧೇನ ಮಿಥ್ಯಾ ಯಸ್ಮಾದ್ವಿಶ್ವಂ
इत्युक्तमात्रे किञ्चातोऽस्मिन्नात्र मानं त्वयोक्तम्। ಆ ಸನ್ಯಾಸಿಗಳು ಉಪನ್ಯಾಸವನ್ನ ಮಾಡ್ತಾ ಇದ್ದಾರೆ. ಜೀವ ಸಂಘ ಬ್ರಹ್ಮ ಭಿನ್ನ. ಪ್ರಪಂಚದಲ್ಲಿ ಅನೇಕ ಕೋಟಿ ಸಂಖ್ಯೆಯ ಜೀವರಾಶಿಗಳೆಲ್ಲರೂ ಕೂಡ ಇದ್ದಾರೆ. ಈ ಎಲ್ಲ ಜೀವರಾಶಿಗಳೂ ಕೂಡ ಬ್ರಹ್ಮನಿಗಿಂತ ಅಭಿನ್ನರೇ ಆಗಿದ್ದಾರೆ. ಬ್ರಹ್ಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ ಅನ್ನುವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾವಾಗ ಜೀವ ಮತ್ತೆ ಬ್ರಹ್ಮರಿಗೆ ಭೇದ ಇಲ್ಲ ಅಂತ ಕೇಳಿದರೋ ತಕ್ಷಣಕ್ಕೆ ವೆಂಕಟನಾಥರು ಪ್ರಶ್ನೆಯನ್ನ ಮಾಡ್ತಾರೆ. ಯಾತಕ್ಕೋಸ್ಕರ ಜೀವ ಬ್ರಹ್ಮರ ಮಧ್ಯದಲ್ಲಿ ಭೇದ ಇಲ್ಲ ಅನ್ನೋದನ್ನ ಪ್ರತಿಪಾದನೆ ಮಾಡ್ತೀರಾ? ಯಾವುದೇ ಒಂದು ವಿಷಯವನ್ನ ಪ್ರಸ್ತುತಿ ಪಡಿಸಬೇಕಾದರೆ ಆ ವಿಷಯದಲ್ಲಿ ಅನೇಕ ಪ್ರಮಾಣಗಳನ್ನ ಉಲ್ಲೇಖ ಮಾಡಬೇಕಾಗತ್ತೆ. ಯಾಕೆ? ನ ಪ್ರತಿಜ್ಞಾ ಮಾತ್ರೇಣ ಅರ್ಥಸಿದ್ಧಿ. ಕೇವಲ ಪ್ರತಿಜ್ಞೆ ಮಾಡಿದ ಮಾತ್ರಕ್ಕೆ ಯಾವ ವಿಷಯವೂ ಕೂಡ ಸಿದ್ಧ ಆಗೋದಿಲ್ಲ. ಹೊರತು ಹೇಗೆ ಆ ವಿಷಯ ಸಿದ್ಧ ಆಗತ್ತೆ? ಮಾನಾಧೀನ ನೇಯ ಸಿದ್ಧಿ. ಪ್ರಮಾಣಾನುಸಾರವಾಗಿ ಆ ಪ್ರಮೇಯ ಅನ್ನೋದು ಸಿದ್ಧ ಆಗತ್ತೆ. ಹೊರತು ಪ್ರಮಾಣ ಇಲ್ಲದೆ ಯಾವುದೇ ಒಂದು ವಿಷಯವೂ ಕೂಡ ಸಿದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತಿನ ದಿನ ನೀವು ಉಪನ್ಯಾಸದಲ್ಲಿ ಜೀವ ಬ್ರಹ್ಮರಿಗೆ ಭೇದವೂ ಇಲ್ಲ ಅಂತ ಯಾವ ಉಪನ್ಯಾಸವನ್ನ ಮಾಡ್ತಾ ಇದ್ದೀರಾ, ಈ ವಿಷಯದಲ್ಲಿ ಏನು ಪ್ರಮಾಣ ಅಂತ ಕೇಳಿದಾಗ ಆ ಶಿಷ್ಯರ ಮಧ್ಯದಲ್ಲಿ ಕುಳಿತುಕೊಂಡಂತಹ ಒಬ್ಬ ವ್ಯಕ್ತಿ ಆ ಉಪನ್ಯಾಸಕರ ಮೇಲಿನ ಅಭಿಮಾನದ ಒಂದು ದುರಾಗ್ರಹದಿಂದ ಅವನು ಹೇಳ್ತಾನೆ, ಇದೇನಂತ ದೊಡ್ಡ ಪ್ರಶ್ನೆ ಅಲ್ಲ. ಯಾಕೆ ಅಂದರೆ ಜಗತ್ತು ಸುಳ್ಳಾಗಿದೆ, ಜಗತ್ತು ಅಸತ್ಯವಾಗಿದೆ, ಆದ್ದರಿಂದ ಜೀವ ಬ್ರಹ್ಮರಿಗೆ ಭೇದ ಇಲ್ಲ ಅಂತ ಈ ರೀತಿ ಇಂಥ ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಬೇರೆ ದಾರ್ಶನಿಕರು ಅಂತ ಹೇಳಿದರೆ. ನಮ್ಮ ಕಣ್ಣಿಗೆ ಕಾಣಿಸುವಂತಹ ಯಾವ ಈ ಪ್ರಪಂಚ ಇದೆ, ಈ ಪ್ರಪಂಚ ಅಸತ್ಯವಾಗಿದೆ, ಸುಳ್ಳಾಗಿದೆ. ಅದಕ್ಕೆ ಅವರು ಕೊಡುವಂತಹ ಕಾರಣವೂ ಕೂಡ ಭಾರಿ ವಿಚಿತ್ರ. ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ಈ ಜಗತ್ತು ಸುಳ್ಳು. ಯಾವುದಾದ್ರೂ ಕೂಡ ಒಂದು ವಸ್ತು ಕಣ್ಣಿಗೆ ಕಾಣಿಸತ್ತೆ ಅನ್ನೋ ಕಾರಣದಿಂದ ಸುಳ್ಳಾಗ್ಲಿಕ್ಕೆ ಸಾಧ್ಯ ಉಂಟೆ ಅಂತ ಪ್ರಶ್ನೆ ಮಾಡಿದರೆ ಎಂಥ ಒಂದು ಒಳ್ಳೆ ದೃಷ್ಟಾಂತವನ್ನ ಕೊಡ್ತಾರೆ ಅಂದ್ರೆ, ನಾವು ನೀವೆಲ್ಲ ರಜೆಯ ಒಂದು ಸವಿಯನ್ನ ಉಣ್ಣೋದಕ್ಕೋಸ್ಕರ ಸಮುದ್ರದ ತೀರಕ್ಕೆ ಪ್ರಯಾಣವನ್ನ ಬೆಳೆಸ್ತೇವೆ. ಆ ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪನ್ನ ನಾವು ನೋಡ್ತೇವೆ. ದೂರದಿಂದ ಆ ಕಪ್ಪೆ ಚಿಪ್ಪನ್ನ ನೋಡಿದಾಗ ನಮಗೆ ಒಂದು ಭ್ರಾಂತಿ ಬರುತ್ತೆ. ಏನಂತ? ಇದು ಬೆಳ್ಳಿ ಅಂತ ಜ್ಞಾನ ಬರುತ್ತೆ. ವಸ್ತುತಃ ಆ ಕಪ್ಪೆ ಚಿಪ್ಪು ಬೆಳ್ಳಿನ ಅಲ್ಲ, ಆದರೆ ಬೆಳ್ಳಿ ಅಂತ ನಮಗೆ ಹೇಗೆ ಭ್ರಾಂತಿ ಬರುತ್ತೋ ಹಾಗೆ ದೂರದಲ್ಲಿ ನೋಡಿದ ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳಿದುಕೊಂಡಂತೆ ಈ ಜಗತ್ತು ಕಾಣಿಸ್ತಾ ಇದೆ ಹೇಗೆ? ಕಪ್ಪೆ ಚಿಪ್ಪಿನಂತೆ ಇದೆ, ಹೊರತು ನಿಜವಾಗಿಯೂ ಕೂಡ ಈ ಜಗತ್ತು ಇಲ್ಲ. ಇನ್ನೂ ಅನೇಕ ದೃಷ್ಟಾಂತಗಳನ್ನ ಅವರು ನಿರೂಪಣೆಯನ್ನ ಮಾಡ್ತಾರೆ. ನಾವೆಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ರಾತ್ರಿ ಕಾಲ ಯಾವ ಲೈಟೂ ಕೂಡ ಇರೋದಿಲ್ಲ. ಅಂಥ ಪ್ರದೇಶದಲ್ಲಿ ಬಾವಿ ನೀರನ್ನ ಎಳೆಯುವಂತಹ ಹಗ್ಗ ಬಿದ್ದಿದ್ದರೆ ಆಗ ನೋಡುವಂಥ ಪುರುಷನಿಗೆ ಆ ಕಗ್ಗತ್ತಲೆಯಲ್ಲಿ ಏನಂತ ಅನಿಸತ್ತೆ? ಹಾವು ಅಂತ ಅನಿಸತ್ತೆ.
ಆದರೆ ವಸ್ತುತಃ ನೋಡಿದರೆ ಅದು ಹಾವೇ ಅಲ್ಲ. ಹಾಗಾದರೆ ಈ ಜಗತ್ತು ಇದೆ ಅನ್ನುವಂತಹ ಜ್ಞಾನ ನಮಗೆ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲದೆ ಇರುವಂತಹ ಪದಾರ್ಥ ನಮಗೆ ಇವತ್ತಿನ ದಿನ ಕಣ್ಣಿನ ಒಂದು ದೋಷದಿಂದಲೋ ಅಥವಾ ಪದಾರ್ಥಗಳಲ್ಲಿಯೇ ಇರ್ತಕ್ಕಂತಹ ದೋಷದಿಂದಲೋ ಇವತ್ತಿನ ದಿನ ನಮಗೆ ಆ ಪದಾರ್ಥ ಬೇರೆ ರೀತಿಯಾಗಿ ನಮಗೆ ಇವತ್ತಿನ ದಿನ ಕಾಣಿಸ್ತಾ ಇದೆ. ಆದ್ದರಿಂದ ಈ ಜಗತ್ತು ವಸ್ತುತಃ ಇಲ್ಲವೇ ಇಲ್ಲ. ಇದಕ್ಕೆ ಅನೇಕ ಪ್ರಮಾಣಗಳನ್ನ ಉಲ್ಲೇಖ ಮಾಡ್ತಾರೆ. ವಿಶ್ವಂ ಮಿಥ್ಯಾ ದೃಶ್ಯತ್ವ ಜಡತ್ವ ಪರಿಚ್ಛಿನ್ನತ್ವ ಸಂಪ್ರತಿಪನ್ನವತ್ ನೇಹನಾಸ್ತಿ ಕಿಂಚನ. ಈ ಪ್ರಪಂಚದಲ್ಲಿ ಬ್ರಹ್ಮನನ್ನ ಬಿಟ್ಟು ಉಳಿದದ್ಯಾವುದೂ ಕೂಡ ಸತ್ಯವಾದ ವಸ್ತುವೇ ಇಲ್ಲ. ಹಾಗಾದರೆ ಪ್ರಪಂಚದಲ್ಲಿ ಸತ್ಯವಾದ ಒಂದೇ ಒಂದು ವಸ್ತು ಅಂತಾಗಿದ್ದರೆ ಅದು ಕೇವಲ ಬ್ರಹ್ಮ ಮಾತ್ರ ಹೊರತು ಅವನನ್ನು ಬಿಟ್ಟು ಉಳಿದದ್ಯಾವುದು ಕೂಡ ಇಲ್ಲ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ಹೀಗೆ ಅವರು ತಮ್ಮ ದರ್ಶನದಲ್ಲಿ ಅನೇಕ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಹಾಗಾದ್ರೆ ನಾವೆಲ್ಲ ಇರೋದ್ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ಏನೋ ಒಂದು ವ್ಯವಹಾರಕ್ಕೋಸ್ಕರ ಇರುತ್ತೇವೆ ಅಷ್ಟೇ ಹೊರತು ವಸ್ತುತಃ ನಾವು ಇಲ್ಲವೇ ಇಲ್ಲ ಅಂತ ಹೇಳಿ ಅವರು ತಮ್ಮ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ, ತಮ್ಮ ಸಿದ್ಧಾಂತದ ನಿರೂಪಣೆಯನ್ನ ಆ ದಾರ್ಶನಿಕರು ಮಾಡ್ತಾರೆ ತಮ್ಮ ಸಿದ್ಧಾಂತದಲ್ಲಿ. ಎಂಥ ಒಂದು ವಿಚಿತ್ರ ಅಂದ್ರೆ, ಜಗತ್ತು ಯಾವತ್ತಾದ್ರೂ ಕೂಡ ಸುಳ್ಳಾಗ್ಲಿಕ್ಕೆ ಸಾಧ್ಯನ? ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ತಿಳಿದುಕೊಂಡಂತೆ ಈ ಪ್ರಪಂಚವನ್ನ ತಿಳಿದುಕೊಳ್ಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕೆ? ಕಪ್ಪೆ ಚಿಪ್ಪನ್ನ ನೋಡಬೇಕಾದರೆ ನಮಗೆ ಅನೇಕ ದೋಷಗಳು ಇದೆ. ಯಾಕೆ? ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯಲ್ಲಿ ಇರುವಂಥ ಗುಣಗಳು ನಮಗೆ ಆ ಕಪ್ಪೆ ಚಿಪ್ಪಿನಲ್ಲಿ ತೋರ್ತಾ ಇರುವ ಕಾರಣದಿಂದ ಅದು ಬೆಳ್ಳಿ ಅಂತ ಜ್ಞಾನ ಬಂತು. ಹಾಗಾದರೆ ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ನಮಗೆ ತೋರಬೇಕಾದರೆ ಅದರಲ್ಲಿ ಎರಡು ಪ್ರಧಾನ ಕಾರಣ ಇರುತ್ತೆ. ಒಂದು ಇಂದ್ರಿಯ ದೋಷ, ಇನ್ನೊಂದು ಪದಾರ್ಥಗಳಲ್ಲಿ ಇರತಕ್ಕಂತಹ ಚಾಕಚಕ್ಯತೆಯೇ ಮೊದಲಾದಂತಹ ದೋಷ. ಅದರಂತೆ ಈ ಪ್ರಪಂಚ ಯಾವತ್ತಾದ್ರೂ ಕೂಡ ನಮಗೆ ನೇದಂ ರಜತಂ ಕಿಂತು ಶುಕ್ತಿರೇವ, ಇದನ್ನ ನಾನು ಬೆಳ್ಳಿ ಅಂತ ತಿಳಿದುಕೊಂಡಿದ್ದೆ, ಆದರೆ ಇದು ಬೆಳ್ಳಿ ಅಲ್ಲ ಅಂತ ಹೇಗೆ ಜ್ಞಾನ ಬರುತ್ತೋ ಹಾಗೆ ನಾನು ಮದುವೆ ಆಗ್ತೇನೆ, ಮದುವೆ ಆದ ಮೇಲೆ ಇವಳಿಗೆ ನಾನು ತಾಳಿ ಕಟ್ಟಿದ್ದೆ ಅಂತ ತಿಳಿದುಕೊಂಡಿದ್ದೆ, ಆದರೆ ನಾನು ತಾಳಿ ಕಟ್ಟಿಲ್ಲ ಅಂತ ಯಾರಾದ್ರೂ ಕೂಡ ಹೇಳ್ತಾರ? ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಈ ಪ್ರಪಂಚದಲ್ಲಿ ಸಕಲ ಕಾರ್ಯಕಲಾಪಗಳು ಕೂಡ ನಡೀತಾ ಇರಬೇಕಾದರೆ ಇಂಥ ಪ್ರಪಂಚವನ್ನ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಉಂಟೆ? ವಾದಿರಾಜ ತೀರ್ಥರು ತಮ್ಮ ಯುಕ್ತಿ ಮಲ್ಲಿಕಾ ಎಂಬ ಗ್ರಂಥದಲ್ಲಿ ಎಷ್ಟು ಅದ್ಭುತವಾಗಿ ಈ ಪ್ರಪಂಚ ಸತ್ಯತ್ವವನ್ನ ನಿರೂಪಣೆ ಮಾಡ್ತಾರೆ ಅಂತ ಹೇಳಿದರೆ, ಜಗತ್ತು ಸುಳ್ಳು ಅಂತ ನೀವು ಹೇಳೋದಾದರೆ ನೀವು ಯಾವತ್ತೋ ಅಪರೂಪಕ್ಕೊಂದು ಬಾರಿ ಕಾಡಿಗೆ ಪ್ರಯಾಣವನ್ನ ಬೆಳೆಸಿರ್ತೀರಾ. ಆ ಕಾಡಿನಲ್ಲಿ ಆಕಸ್ಮಿಕವಾಗಿ ಆನೆಗಳ ಹಿಂಡು ನಿಮ್ಮನ್ನ ಅಟ್ಟಿಸಿಕೊಂಡು ಬರುತ್ತೆ. ಆ ಆನೆ ಹಿಂಡು ಅಟ್ಟಿಸಿಕೊಂಡು ಬಂದಾಗ ನೀವ್ಯಾಕೆ ಓಡಿ ಹೋಗ್ತೀರಾ? ಯಾಕೆ? ಆನೆಗಳೂ ಸುಳ್ಳು, ನೀನೂ ಸುಳ್ಳು, ನಿನ್ನನ್ನ ಆನೆಗಳು ಅಟ್ಟಿಸಿಕೊಂಡು ಬರೋದು ಸುಳ್ಳು ಅಂತಾದರೆ ನಿನ್ನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಹಾಗಾದ್ರೆ ನೀನ್ ಯಾಕೆ ಓಡಿ ಹೋಗ್ತೀಯ? ಸುಳ್ಳು, ಅಸತ್ಯ, ಆದ್ದರಿಂದ ಯಾಕೆ ಓಡಿ ಹೋಗ್ತೀಯ? ಹಾಗಾದ್ರೆ ನೀನು ಓಡಿ ಹೋಗ್ತೀಯ ಅಂತಾದರೆ ನೀನ್ ಇರೋದ್ ಸತ್ಯ, ನಿನ್ನನ್ನ ಅಟ್ಟಿಸಿಕೊಂಡು ಬರುವಂತಹ ಆನೆಯೂ ಕೂಡ ಸತ್ಯ. ಆದ್ದರಿಂದ ಈ ಪ್ರಪಂಚವನ್ನ ಕಣ್ಣಿಗೆ ಕಾಣಿಸುವಂತಹ ಯಾವ ಈ ಪ್ರಪಂಚ ಇದೆ
ಇಂಥ ಪ್ರಪಂಚವನ್ನ ಸತ್ಯ ಅಂತಲೇ ಒಪ್ಪಬೇಕು. ನ್ಯಾಯಾಮೃತಾದಿ ಅನೇಕ ಉತ್ಗ್ರಂಥಗಳಲ್ಲಿ ವಿಷ್ಣು ತತ್ವ ವಿನಿರ್ಣಯ, ತತ್ವೋದ್ಯೋತ, ಖಂಡನತ್ರಯ ಇವೇ ಮೊದಲಾದಂತ ಗ್ರಂಥಗಳಲ್ಲಿ ಆ ಶಾಸ್ತ್ರಕಾರರು ಈ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಯಾವ ಒಂದು ಪ್ರಪಂಚ ಇದೆ, ಈ ಪ್ರಪಂಚ ಸತ್ಯವಾದದ್ದು ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಹೇಳ್ತಾರೆ ಕೇವಲ ಪ್ರಪಂಚ ಮಿಥ್ಯಾ ಅಂತ ಇಷ್ಟೇ ಅಲ್ಲ, ಪರಮಾತ್ಮನಿಗೆ ಯಾವ ಗುಣಗಳು ಕೂಡ ಇಲ್ಲ. ವಿಭುರ ಗುಣವಾನ್, ಪರಮಾತ್ಮನಿಗೆ ಯಾವ ಗುಣಗಳು ಕೂಡ ಇಲ್ಲ. ಹಿಂಗಿದ್ದಾನ್ ಪರಮಾತ್ಮ, ನಿರ್ಗುಣ ಬ್ರಹ್ಮ, ಅವನಲ್ಲಿ ಯಾವ ಗುಣಗಳು ಕೂಡ ಇಲ್ಲ, ಆದ್ದರಿಂದ ಅವನು ನಿರ್ಗುಣನಾಗಿದ್ದಾನೆ. ಆತ್ಮನಾಂ ನಾಸ್ತಿ ಭೇದ, ಜೀವರಲ್ಲಿ ಜೀವ ಪರಮಾತ್ಮರಲ್ಲಿ ಯಾವ ಭೇದವೂ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಅವರ ದರ್ಶನದ ಮೂಲ ತಿರುಳು. ಆದರೆ ಆಚಾರ್ಯರು, ಟೀಕಾಕೃತ್ಪಾದರು, ರಾಯರು, ಹಾಗೆ ವ್ಯಾಸತೀರ್ಥರು, ವಾದಿರಾಜ ತೀರ್ಥ, ಶ್ರೀಮಚ್ಚರಣರು ತಮ್ಮ ಅನೇಕ ಗ್ರಂಥಗಳಲ್ಲಿ ಪ್ರಪಂಚವು ಕಣ್ಣಿಗೆ ಕಾಣಿಸುವಂತಹ ಯಾವ ಈ ಪ್ರಪಂಚ ಇದೆ, ಇಂಥ ಪ್ರಪಂಚವನ್ನ ಸತ್ಯ ಅಂತಾನೆ ಒಪ್ಪಬೇಕು ಅನ್ನೋದನ್ನ ತಮ್ಮ ಶಾಸ್ತ್ರಗಳಲ್ಲಿ, ತಮ್ಮ ಗ್ರಂಥಗಳಲ್ಲಿ ನಿರೂಪಣೆಯನ್ನ ಮಾಡಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರಪಂಚ ಯಾವತ್ತಾದರೂ ಕೂಡ ಸುಳ್ಳಾಗ್ಲಿಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಪ್ರಪಂಚ ಸುಳ್ಳಾಗಿದೆ, ಆದ್ದರಿಂದ ಈ ಜೀವ ಪರಮಾತ್ಮರಿಗೆ ಭೇದ ಇಲ್ಲ ಅಂತ ಯಾವ ಒಂದು ಪ್ರಮೇಯವನ್ನ ಅವರು ನಿರೂಪಣೆಯನ್ನ ಮಾಡಿದ್ದಾರೋ ಆ ಪ್ರಮೇಯ ಬಿದ್ದು ಹೋಯಿತು. ಇವಾಗ ಪ್ರಪಂಚ ಅನ್ನೋ ಶಬ್ದವೇ ನಮಗೆ ನಿರೂಪಣೆಯನ್ನ ಮಾಡಿ ತೋರಿಸುತ್ತೆ. ಮಧ್ವಾಚಾರ್ಯರು ತಮ್ಮ ತತ್ವ ನಿರ್ಣಯ ಎಂಬ ಗ್ರಂಥಗಳಲ್ಲಿ ನಿರೂಪಣೆಯನ್ನ ಮಾಡಿ ತೋರಿಸ್ತಾರೆ.